ಪ್ರತಿ ತಿಂಗಳು ಕೂಡ ಪುಷ್ಯ ನಕ್ಷತ್ರ ಬಂದೇ ಬರುತ್ತೆ. ಆದರೆ ಈ ಸಲ ವಿಶೇಷವಾಗಿ ಅದು ಗುರುವಾರ ಬಂದಿದೆ. ಗುರುವಾರ ಹಾಗೆ ಪುಷ್ಯ ನಕ್ಷತ್ರ ಸೇರಿದ್ರೆ ಅಮೃತ ಸಿದ್ಧಿ ಯೋಗ. ನೀವು ಅಂದು ಕೈ ಹಾಕೋ ಕೆಲಸಗಳು ಎಲ್ಲ ಯಶಸ್ಸು ಕಾಣುತ್ತೆ. ಇದಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅಷ್ಟು ಸುಲಭವಾಗಿ ನಾವು ಯಶಸ್ಸನ್ನು ಪಡ್ಕೋಬೋದು. ಹಾಗೂ ಎಲ್ಲ ಒಂದು ಕೆಲಸದಲ್ಲೂ ನಾವು ಗೆಲುವನ್ನು ಸಾಧಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ಇದು ಯಾವ್ಯಾವ ರೀತಿಯಲ್ಲಿ ಈ ಒಂದು ಪುಷ್ಯ ಯೋಗ ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದರಲ್ಲೂ ಗುರುವಾರ ಪುಷ್ಯ ಯೋಗ ಬಂದಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ನಮ್ಮ ಅದೃಷ್ಟನೇ ಸರಿ. ಹಾಗೆ ಇದು ಎಲ್ಲ ಸಮಯದಲ್ಲೂ ಹೀಗೆ ನಮಗೆ ಹೊಂದಿಕೊಂಡು ಬರೋದಿಲ್ಲ. ಪುಷ್ಯ ನಕ್ಷತ್ರ ಬರುತ್ತೆ, ಬೇರೆ ಯಾವುದೋ ದಿನಗಳಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಅದರಲ್ಲೂ ಈ ಸತಿ ಈ ಒಂದು ವರ್ಷದಲ್ಲಿ 4-5 ಬಾರಿ ಈ ಒಂದು ಗುರು ಪುಷ್ಯಾಮೃತ ಯೋಗ ಬಂದಿದೆ. ಈ ಸಲ ಇದು ನಾಳೆ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇದನ್ನು ತಪ್ಪದೆ ಆಚರಣೆ ಮಾಡಿ. ಹಾಗೆ ಈ ವರ್ಷದಲ್ಲಿ ಇದು ಕೊನೆಯ ಗುರು ಪುಷ್ಯಾಮೃತ ಯೋಗ ನಮಗೆ ಸಿಗ್ತಾ ಇರುವಂಥದ್ದು. ಹಾಗಾದರೆ ಪುಷ್ಯ ನಕ್ಷತ್ರ ಯಾವ ದಿನದಿಂದ ಯಾವ ದಿನದವರೆಗೂ ಇರುತ್ತೆ, ಯಾವ ಸಮಯದಲ್ಲಿ ಶುರುವಾಗಿ ಯಾವ ಸಮಯದಕ್ಕೆ ಮುಗಿಯುತ್ತೆ, ಹಾಗೆ ಅದರ ಪ್ರಯೋಜನಗಳೇನು, ಅದರಿಂದ ನಮಗೆ ಹೇಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನೆಲ್ಲ ನಾನು ಇಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಖಂಡಿತ ಅವರೊಟ್ಟಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನು ಮೊದಲಿಗೆ ಪುಷ್ಯ ನಕ್ಷತ್ರ ಯಾವ ಸಮಯಕ್ಕೆ ಶುರುವಾಗುತ್ತೆ, ಹಾಗೆ ಯಾವ ಸಮಯಕ್ಕೆ ಕೊನೆಗೊಳ್ಳುತ್ತೆ, ಅಂದರೆ ಎಂದು ಶುರುವಾಗಿ ಎಂದು ಕೊನೆಗೊಳ್ಳುತ್ತೆ ಅಂತ ಮೊದಲಿಗೆ ನೋಡಬೇಕಾಗತ್ತೆ. ಇಲ್ಲಿ ಪುಷ್ಯ ನಕ್ಷತ್ರ ಇಂದು ಅಂದರೆ ಬುಧವಾರ 17ನೇ ತಾರೀಕು ಇಂದು ಮಧ್ಯಾಹ್ನ 1:37 ಈ ಒಂದು ಪುಷ್ಯಾಮೃತ ಯೋಗ ಶುರುವಾಗಿದೆ. ಇನ್ನು ಇದು ಕೊನೆಗೊಳ್ಳುವಂಥದ್ದು ನಾಳೆ ಅಂದರೆ 18ನೇ ತಾರೀಕು ಗುರುವಾರ ಮಧ್ಯಾಹ್ನ 1:32 ಈ ಒಂದು ಪುಷ್ಯ ನಕ್ಷತ್ರ ಕೊನೆಗೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ನಾಳೆ ಆಚರಣೆ ಮಾಡುವಂಥದ್ದು. ಇನ್ನು ಕೆಲವರು ಅಂದ್ಕೊಳ್ಬಹುದು ಇವತ್ತು ಮಧ್ಯಾಹ್ನನೇ ಶುರುವಾಗಿದೆ, ಅದು ಯಾಕೆ ನಾಳೆ ನಾವು ಆಚರಣೆ ಮಾಡಬೇಕು, ಯಾಕಂದರೆ ನಾಳೆ ಮಧ್ಯಾಹ್ನಕ್ಕೆ ಅದು ಮುಗ್ದೋಗುತ್ತೆ ಅಂತ. ಖಂಡಿತ ಅದು ಆ ರೀತಿ ಬರೋದಿಲ್ಲ. ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ, ಹಿಂದೂ ಸಂಸ್ಕೃತಿಯ ಪ್ರಕಾರ ನಮಗೆ ಒಂದು ಶುಭ ಕಾರ್ಯ, ಮಂಗಳ ಕಾರ್ಯ, ವ್ರತ, ಕತೆ, ಹಬ್ಬ, ಹರಿದಿನಗಳು, ಆಚಾರ ವಿಚಾರಗಳನ್ನು ನಾವು ಫಾಲೋ ಮಾಡಬೇಕು ಅಂತಾದರೆ ನಮಗೆ ಯಾವ ದಿನಕ್ಕೆ, ನಮಗೆ ಯಾವ ನಕ್ಷತ್ರ, ಯಾವ ತಿಥಿ, ಯಾವ ಒಂದು ಮಾಸ ಬೇಕಂತಂದರೆ ಅಂದಿನ ದಿನ ಸೂರ್ಯೋದಯಕ್ಕೆ ಯಾವ ತಿಥಿ ನಕ್ಷತ್ರಗಳಿರುತ್ತೆ ಅದರ ಪ್ರಕಾರ ನಾವು ಆ ಒಂದು ಹಬ್ಬ, ಹರಿದಿನ, ವ್ರತ, ಕಥೆ, ಆಚರಣೆಗಳನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಈ ಒಂದು ಪುಷ್ಯ ನಕ್ಷತ್ರ ಇವತ್ತು ಮಧ್ಯಾಹ್ನ ಶುರುವಾಗಿರುತ್ತೆ. ಆದರೆ ಇವತ್ತಿನ ಬೆಳಗ್ಗೆ ಅಂದರೆ ಬುಧವಾರ 17ನೇ ತಾರೀಕು ಬೆಳಗ್ಗಿನ ಅಂದರೆ ಇವತ್ತಿನ ಬೆಳಗಿನ ಜಾವಕ್ಕೆ ಸೂರ್ಯೋದಯಕ್ಕೆ ಪುಷ್ಯ ನಕ್ಷತ್ರ ನಮಗಿರಲಿಲ್ಲ ಅಲ್ವಾ. ಇವತ್ತಿನ ಮಧ್ಯಾಹ್ನಕ್ಕೆ ಶುರುವಾಗಿರೋದ್ರಿಂದ ನಾಳೆ ಸೂರ್ಯೋದಯಕ್ಕೆ ಪುಷ್ಯಾಮೃತ ಯೋಗಕ್ಕೆ ಅಂದರೆ ಪುಷ್ಯ ನಕ್ಷತ್ರ ನಮಗೆ ಇರೋದ್ರಿಂದ ನಾಳೆ ಪೂರ್ತಿ ದಿನ ನಮಗೆ ಪುಷ್ಯಾಮೃತ ಯೋಗ ಸಿಕ್ಕತ್ತೆ. ನಾ ಹೇಳ್ದಂಗೆ ಗುರುವಾರ ಪುಷ್ಯಾಮೃತ ಯೋಗ ಅಮೃತ ಸಿದ್ಧಿ ಯೋಗ ಬಹಳ ಬಹಳ ಶುಭಕರವಾದಂತಹ ಯೋಗ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ನಾಳೆ ಈ ಒಂದು ಪುಷ್ಯಾಮೃತ ಯೋಗದ ಪೂಜೆ, ವ್ರತ, ಕಥೆಗಳನ್ನು ನಾಳೆ ಆಚರಣೆ ಮಾಡಬೇಕಾಗತ್ತೆ. ಈಗ ಅದರ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಇದನ್ನು ಆಚರಣೆ ಮಾಡಬೇಕು, ಈ ಒಂದು ಗುರು ಪುಷ್ಯ ಯೋಗವನ್ನು ಹೇಗೆ ನಮಗೆ ಒಳ್ಳೆಯದಾಗಿಸ್ಕೋಬೇಕು, ಹಾಗೆ ಆ ಒಂದು ದಿನ ಏನೆಲ್ಲ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ಹಾಗೆ ಏನೆಲ್ಲ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಪೂರ್ತಿ ವಿವರವನ್ನು ನಾನೀಗ ಒಂದಾಗಿ ಒಂದು ತಿಳಿಸ್ತಾ ಹೋಗ್ತೀನಿ. ಇನ್ನು ಗುರು ಪುಷ್ಯ ಯೋಗ ನಮ್ಮ ಅದೃಷ್ಟಕ್ಕೆ ಎಲ್ಲ ಸಮಯ ಸಿಕ್ಕೋದಿಲ್ಲ. ಈ ಸತಿ ನಮಗೆ ಸಿಕ್ಕಿದೆ. ಇನ್ನು ನಾಳೆ ಗುರುವಾರ ನೀವು ಗುರುಗಳು ಇರುವಂತಹ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಉದಾಹರಣೆಗೆ ನಿಮ್ಮ ಕುಟುಂಬಕ್ಕೆ ಅಂತ ಕೆಲವರು ಗುರುಗಳು ಅಂತ ಇರ್ತಾರೆ, ಅವರವ್ರ ಮಠಗಳು ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಭೇಟಿ ಮಾಡಿ ಅವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ತೊಗೊಂಡು ಬರೋದು ತುಂಬಾ ಒಳ್ಳೆಯದಾಗುತ್ತೆ. ವರ್ಷಕ್ಕೆ ಪೂರ್ತಿ ಆಗೋಷ್ಟು ನಮಗೆ ಆಶೀರ್ವಾದ ಸಿಗೋಷ್ಟು ಫಲಗಳಿರುತ್ತೆ. ಅಕಸ್ಮಾತ್ ನಿಮಗೆ ಆಗಲಿಲ್ಲ, ಬೇರೆ ಬೇರೆ ಊರುಗಳಲ್ಲಿರುತ್ತೆ ದೂರದಲ್ಲಿ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಮಠಗಳಿರುತ್ತೆ. ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು ಅಥವಾ ಸಾಯಿಬಾಬಾ ಮಠ ದೇವಸ್ಥಾನ ಮಂದಿರ ಆಗಿರ್ಬೋದು. ಈ ರೀತಿ ಗುರುಗಳು ಎಲ್ಲಿ ಇರ್ತಾರೆ, ಯಾವ ದೇವಸ್ಥಾನ ಅಥವಾ ಮಂದಿರಗಳಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟು ನೀವು ಅಲ್ಲಿ ಅದರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದವನ್ನು ತಗೊಂಡು ಬರೋದು ತುಂಬಾ ಒಳ್ಳೆಯದು. ಹಾಗೆ ನೀವು ಅಲ್ಲಿಗೆ ಹೋಗುವಾಗ ಎಳನೀರನ್ನು ತಗೊಂಡು ಹೋಗಬೇಕಾಗುತ್ತೆ. ಈಗ ಬೇರೆ ದೇವಸ್ಥಾನಗಳಿಗೆ ಹೋಗುವಾಗ ನಾವು ಹಣ್ಣು, ಕಾಯಿ, ಹೂಗಳು ಈ ರೀತಿ ತಗೊಂಡು ಹೋಗ್ತೀವಲ್ವಾ. ಹಾಗೆ ನೀವು ಮಠಗಳಿಗೆ ಭೇಟಿ ನೀಡುವಾಗ, ಅದರಲ್ಲೂ ವಿಶೇಷವಾಗಿ ನಾಳೆ ನೀವು ಮಠಗಳಿಗೆ ಗುರುಗಳನ್ನು ನೋಡೋದಕ್ಕೆ ಎಲ್ಲ ಹೋಗಿದಾಗ ನೀವು ಎಳನೀರನ್ನು ತಗೊಂಡೋಗಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಹೂಗಳನ್ನು ಕೂಡ ತಗೊಂಡೋಗಿ, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ನಾಳೆ ನೀವು ಯಾವುದಾದ್ರು ಗುರುಗಳ ದರ್ಶನ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅದು ವರ್ಷ ಪೂರ್ತಿ ಹಾಗೆ ಇರುತ್ತೆ.
ಇನ್ನು ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಿರ್ತಿರಲ್ಲ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬದವ್ರು ಯಾವುದೇ ಮಕ್ಕಳಿಗಾಗಿರಲಿ, ಅದನ್ನು ಕೂಡ ನಾಳೆ ಶುರು ಮಾಡೋದ್ರಿಂದ ಅದು ಮಾಡಿದ್ರೆ ತುಂಬಾ ಒಳ್ಳೆಯದು. ಅದು ಹಾಗೆ ಹೊಸದಾಗಿ ಹೊಲ ಉಳುವಂಥವ್ರು ಅಥವಾ ಹೊಸದಾಗಿ ಏನಾದ್ರು ಸಂಗೀತ ಕಲಿಯುವಂಥವ್ರು, ಯಾವುದಾದ್ರು ಒಂದು ಹೊಸ ರೀತಿ ವಿದ್ಯೆನ ಕಲಿಯುವಂಥವ್ರು, ಹೊಸದಾಗಿ ಶುರು ಮಾಡುವಂಥವ್ರು, ಇವೆಲ್ಲ ಕೆಲಸಗಳಿಗೆ ತುಂಬಾ ಒಳ್ಳೆಯ ಮುಹೂರ್ತ ಇದೆ. 21ನೇ ತಾರೀಕು ಗುರುಪುಷ್ಯ ಯೋಗ ಅಂತ ಹೇಳಿದ್ರೇ ಆ ರೀತಿ. ಹಾಗೆ ನೀವು ಅಂದಿನ ದಿನ ಮನೆಗೆ ನೀವು ಚಿನ್ನವನ್ನು ತಗೊಂಡು ಬನ್ನಿ. ಸಾಧ್ಯ ಆದರೆ 1 ಗ್ರಾಮ್ ಅಷ್ಟಾದರೂ ಚಿನ್ನವನ್ನು ತೊಗೊಂಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಬಲಹೀನನಾಗಿದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಈಗ ನೀವು ಜಾತಕ ತೋರ್ಸೋಕೆ ಹೋದಾಗ ಗುರು ಬಲ ಇಲ್ಲ, ಗುರು ಬಲಹೀನ ಆಗಿದ್ದಾನೆ ಅಂತ ಹೇಳ್ತಾರೆ ಅಲ್ವಾ. ನೀವೊಂದು ಮದುವೆ ವಿಚಾರ ಇರಬಹುದು ಅಥವಾ ಉಪನಯನ ಅಂತ ಮಾಡ್ತಾರೆ, ಅಂದರೆ ಮುಂಜಿ ಅಂತ ಮಾಡ್ತಾರೆ, ಅದಕ್ಕೂ ಗುರುಬಲ ಬೇಕಾಗುತ್ತೆ. ಎಷ್ಟೋ ವಿದ್ಯೆಗಳಿಗೆ ಬೇಕಾಗುತ್ತೆ. ಈ ರೀತಿ ಎಷ್ಟೋ ಒಂದು ವಿಚಾರಗಳಿಗೆ ಗುರುಬಲ ನಮಗೆ ಖಂಡಿತ ಬೇಕೇ ಬೇಕಾಗುತ್ತೆ. ಅದು ವೀಕ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ನೀವು ನಾಳೆ ಅಂದರೆ ನೀವು ಚಿನ್ನವನ್ನು ಮನೆಗೆ ತಂದರೆ ಆ ಒಂದು ಗುರು ಶಕ್ತಿವಂತನಾಗ್ತಾನೆ ಅಂತ ಹೇಳ್ತಾರೆ ನಮ್ಮ ಜಾತಕದಲ್ಲಿ. ಹಾಗಾಗಿ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ 1 ಗ್ರಾಮ್ ಚಿನ್ನನಾದರೂ ತೊಗೊಂಡು ಬನ್ನಿ. ಅದು ಹಾಗೆ ತರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮನೆಗೆ ಉಪ್ಪನ್ನು ಕೂಡ ತಗೊಂಡು ಬನ್ನಿ. ಉಪ್ಪು ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ, ಹಾಗಾಗಿ ಉಪ್ಪನ್ನು ಕೂಡ ತಗೊಂಡು ಬನ್ನಿ. ಹಾಗೆ ಇವೆರಡೂ ತರಕ್ಕಾಗಿಲ್ಲ ಅಂತಂದರೆ ಇನ್ನು ಒಂದು ಮುಖ್ಯವಾದ ವಸ್ತು ಹೇಳ್ತೀನಿ. ಖಂಡಿತ ಈ ಒಂದು ವಸ್ತು ಎಲ್ರಿಗೂ ಕೂಡ ತರೋದಕ್ಕೆ ಸಾಧ್ಯ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಕಡಲೆಕಾಳನ್ನು ಖಂಡಿತ ತಂದು ನಾಳೆ ದೇವರಿಗೆ ನೈವೇದ್ಯಕ್ಕಿಡಿ ಅಥವಾ ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ತಂದಿಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಗುರು ಅಂತ ಹೇಳಿದ್ರೆ ಅದರ ಒಂದು ಎಲ್ಲ ಒಂದು ಗ್ರಹಗಳಿಗೂ ಅದರದ್ದೇ ಆದ ಒಂದು ಏನಂತೀವಿ ಪದಾರ್ಥಗಳು ಇರುತ್ತೆ. ಆ ರೀತಿ ಶನಿಗೆ ಎಳ್ಳು, ಈ ರೀತಿ ಎಲ್ಲ ಒಂದು ಗ್ರಹಗಳಿಗೆ ಅದರದ್ದೇ ಆದ ಪದಾರ್ಥಗಳಿರುತ್ತೆ. ಅದೇ ರೀತಿ ಗುರುವಿಗೆ ಕಡಲೆನ ನಾವು ಸಮರ್ಪಣೆ ಮಾಡ್ತೀವಿ. ಈ ಒಂದು ಪದಾರ್ಥಗಳು ಹೊಂದುತ್ತೆ. ಹಾಗಾಗಿ ನೀವು ನಾಳೆ ಕಡಲೆಕಾಳನ್ನು ಮನೆಗೆ ತರಬಹುದು. ಇದು ಕೂಡ ಚಿನ್ನಕ್ಕೆ ಸಮಾನ ಅಂತ ಹೇಳ್ತಾರೆ ನಾಳೆ. ಹಾಗಾಗಿ ನಿಮಗೆ ಚಿನ್ನ ತರಕ್ಕಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಇದನ್ನು ಮರೀದೆ ತಗೊಂಡು ಬನ್ನಿ. ಹಾಗೆ ನೀವೇನಾದರೂ ಆಸ್ತಿ ಪತ್ರದ ವ್ಯವಹಾರ ಮಾಡ್ತೀರಾ ನಾಳೆ ಅಂತ ಹೇಳಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಅಥವಾ ಯಾವುದಾದ್ರು ಸೈಟನ್ನು ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದಾದ್ರು ಜಮೀನನ್ನು ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ಡೈರೆಕ್ಟಾಗಿ ಕಟ್ಟಿರುವಂತಹ ಮನೆಯೇ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರು ಬಿಲ್ಡಿಂಗ್ಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಯಾಕಂದರೆ ಗುರುಪುಷ್ಯ ಯೋಗ ಅಂತ ಹೇಳಿದ್ರೇ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತಾರೆ. ಕೈ ಹಾಕಿದ್ದೆಲ್ಲವೂ ಅದು ನಿಮಗೆ ಒಳ್ಳೆಯದಾಗುತ್ತೆ. ಅಮೃತ ಅಂತ ಹೇಳ್ತಾರೆ. ಅಮೃತ ಅಂದರೆ ವಿಷದ ವಿರುದ್ಧ ಪದ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಅಂದರೆ ಎಲ್ಲವೂ ಒಳ್ಳೆಯದಾಗುತ್ತೆ, ಹೆಚ್ಚುತ್ತೆ, ಸಮೃದ್ಧಿ ಆಗುತ್ತೆ ಅಂತ ಇದರ ಅರ್ಥ. ಹಾಗಾಗಿ ನೀವು ನಾಳೆ ಮನೆಗೆ ಚಿನ್ನವನ್ನು ತಗೊಂಡು ಬನ್ನಿ, ಇಲ್ಲಾಂದರೆ ಉಪ್ಪನ್ನು ಖಂಡಿತ ತಗೊಂಡು ಬನ್ನಿ, ಕಡಲೆಕಾಳನ್ನು ಕೂಡ ತಗೊಂಡು ಬನ್ನಿ. ಹಾಗೆ ನಾ ಹೇಳ್ದಂಗೆ ಸೈಟ್ ವ್ಯವಹಾರಗಳಿದ್ರೆ ಅದನ್ನು ಖಂಡಿತ ನಾಳೆ ಮಾಡೋದಕ್ಕೆ ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಸಂಗೀತ ಅಭ್ಯಾಸ ಆಗಿರ್ಬೋದು ಅಥವಾ ಹೊಸದಾಗಿ ಏನಾದರೂ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಮಕ್ಕಳನ್ನ ಸೇರಿಸೋದಾಗಿರ್ಬೋದು ಅಥವಾ ಮಕ್ಕಳು ಬಯಸೋ ಒಂದು ಒಳ್ಳೆಯ ಒಂದು ವಸ್ತುಗಳನ್ನು ನಾಳೆ ಅವರಿಗೆ ಕೊಡಿಸೋದಾಗಿರ್ಬೋದು, ಎಲ್ಲವೂ ಅಮೃತ ಸಿದ್ಧಿಯೋಗದಲ್ಲೇ ಬರುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ಈ ಒಂದು ಗುರುಪುಷ್ಯ ಯೋಗದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ. ಈ ರೀತಿಯೆಲ್ಲ ಮಾಡಿ ನಾಳೆ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಎಲ್ಲ ರೀತಿಯ ಪೂಜೆಗಳನ್ನು ಮುಗಿಸಿ ನೀವು ದಿನನಿತ್ಯ ಏನು ಪೂಜೆ ಮಾಡ್ತೀರಾ ಅದನ್ನೆಲ್ಲವನ್ನು ಮಾಡಿ ಆನಂತರ ನಾ ಹೇಳ್ದಂಗೆ ಕಡಲೆಕಾಳು ಏನಿರುತ್ತೆ ಅದನ್ನು ತಂದು ಇಟ್ಕೊಂಡು ಅದನ್ನು ಕೂಡ ಪೂಜೆಗೆ ಬಳಸಿ. ನಿಮ್ಗೆ ಅಕಸ್ಮಾತ್ ಅಷ್ಟು ಬೇಗ ನಿಮಗೆ ತೊಗೊಂಡು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಪೂಜೆ ಎಲ್ಲ ಆದ ನಂತರ ಆಮೇಲೆ ನೀವು ಕಡಲೆಕಾಳನ್ನು ತಂದು ಅದನ್ನು ದೇವ್ರ ಮುಂದಿಟ್ಟು ಕೈ ಮುಗಿರಿ. ಆ ನಂತರ ನೀವು ಅಡುಗೆಗೆ ಅದನ್ನು ಬಳಸ್ಕೊಳ್ಬೋದು. ಅಥವಾ ಒಟ್ಟಿನಲ್ಲಿ ಮನೆಗೆ ಆ ದಿನ ಅಂದರೆ ಗುರುಪುಷ್ಯ ಯೋಗದ ದಿನ ಈ ಒಂದು ಪದಾರ್ಥಗಳು ಮನೆಗೆ ಬಂದರೆ ತುಂಬಾ ಶುಭದಾಯಕ ಅಂತ ಹೇಳಲಾಗುತ್ತೆ. ಹಾಗೆ ನೀವು ನಾಳೆ ವಾಹನ ಖರೀದಿಗಳನ್ನು ಮಾಡ್ಬೋದು, ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ಬೋದು. ನೋಡಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ, ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋದೇ ಮರ್ತೆ, ಅದೇನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರೇ ಇರಲಿ ಅವ್ರಿಗೇನಾದರೂ ತುಂಬಾ ಒಂದು ಬಾಧಿಸುವಂಥ ಒಂದು ಕಾಯಿಲೆ ಏನಾದರೂ ಶುರುವಾಗಿದೆ ಅಂತ ಹೇಳಿದ್ರೆ ಅದು ತೋರಿಸೋದೋ ಬೇಡವೋ, ಅದಕ್ಕೆ ಔಷಧಿ ಯಾವಾಗಿಂದ ತಗೊಳ್ಳೋದಕ್ಕೆ ಶುರು ಮಾಡೋದು ಅಂತ ಇದ್ದರೆ ಖಂಡಿತ ನಾಳೆಯಿಂದ ಶುರು ಮಾಡಿ. ಆ ಕಾಯಿಲೆ ನಿಜಕ್ಕೂ ಹುಷಾರಾಗುತ್ತೆ. ಕೆಲವರು ಹೊಸದಾಗಿ ಔಷಧಿನ ತಗೊಳ್ಳೋಕ್ಕೆ ಶುರು ಮಾಡೋರು ಕೂಡ ಪುಷ್ಯ ನಕ್ಷತ್ರಕ್ಕೆ ಕಾದು ಅವತ್ತಿಂದ ಅದನ್ನು ಶುರು ಮಾಡ್ತಾರೆ. ಇದು ನಿಜವಾಗ್ಲೂ ತುಂಬ ಹಿರಿಯರು ತುಂಬ ತಲೆತಲಾಂತರದಿಂದ ಈ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಹಾಗಾಗಿ ನೀವು ಸಾಧ್ಯ ಆದರೆ ಈ ಒಂದು ವಿಚಾರ ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿ ಈ ರೀತಿ ಶುರು ಮಾಡಬಹುದು ಅಂತ ಹೇಳಿ. ಆಗ ಕಾಯಿಲೆ ಬೇಗ ಹುಷಾರಾಗುತ್ತೆ ಅಂತ ಹೇಳುತ್ತೆ. ಹಾಗೆ ನಾಳೆ ನೀವು ದೀಪವನ್ನು ಕೂಡ ಮನೆಗೆ ತರೋದ್ರಿಂದ ಲಕ್ಷ್ಮಿನ ನೀವು ಮನೆಗೆ ಬರ್ಮಾಡ್ಕೊಂಡಂತೆ ಆಗುತ್ತೆ. ಹಾಗಾಗಿ 2 ಅಂದರೆ 1 ಜೋಡಿಯ ದೀಪಗಳನ್ನು ಅಂದರೆ ಹಣತೆಗಳನ್ನು ಮನೆಗೆ ತೊಗೊಂಡು ಬನ್ನಿ. ಅದು ನೀವು ಬೆಳ್ಳಿ ಹಣತೆನೇ ಆಗಬೇಕಂತ ಇಲ್ಲ ಅಥವಾ ಹಿತ್ತಾಳೆದಾಗಬೇಕಂತಿಲ್ಲ, ಮಣ್ಣಿನ ಹಣತೆ ಆದರೂ ಸಾಕು. ಹಾಗಾಗಿ ಅದನ್ನು ತೊಗೊಂಡು ಬರೋದು ಮರಿಬೇಡಿ. ಹಣತೆಯಲ್ಲಿ ಮಣ್ಣಿನ ಹಣತೆನೇ ಶ್ರೇಷ್ಠ. ಧನ್ಯವಾದಗಳು.